ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ರಾತ್ರಿಯಿಂದಲೇ ನೀರು ಬಿಡುಗಡೆ ಮಾಡಲಾಗಿದೆ. ಸರ್ಕಾರದ ಸೂಚನೆ ಮೇರೆಗೆ ಅಧಿಕಾರಿಗಳು ನೀರು ರಿಲೀಸ್ ಮಾಡಿದ್ದು 3,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿರುವ ಮಾಹಿತಿ ಇದೆ. ಇನ್ನು ತಮಿಳುನಾಡಿಗೆ ನೀರು ಹರಿಸ್ತಾ ಇರುವುದನ್ನ ಖಂಡಿಸಿ ಮಂಡ್ಯ ನಗರದ ಸಂಜಯ ವೃತ್ತದಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ರು. ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ರಾಜ್ಯ ಸರ್ಕಾರ ಹೇಳಿತ್ತು, ಆದ್ರೆ ಕದ್ದು ಮುಚ್ಚಿ ನೀರು ಹರಿಸಲಾಗ್ತಿದೆ ಅಂತ ರೈತರು ಆರೋಪಿಸಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ, ಕೆಆರ್ಎಸ್ನಿಂದ ತಮಿಳುನಾಡಿಗೆ ನೀರು ಹರಿಸುತ್ತಿಲ್ಲ, ನಮ್ಮ ಮೇಲೆ ನಂಬಿಕೆ ಇಡಿ, ಅಲ್ಪಾವಧಿ ಬೆಳೆಗೆ ನೀರು ಹರಿಸುವ ಬಗ್ಗೆ ಬುಧವಾರ ನಿರ್ಧಾರ ಮಾಡ್ತೇವೆ ಅಂದ್ರು. ತಮಿಳುನಾಡಿಗೆ ನೀರು ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ DC ಅವರು SP ಅವರು ನಮಗೆ ಫೋನ್ ಮಾಡಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಮ್ಮ ಗಮನಕ್ಕೆ ಬರೆದು ನೀರು ಬಿಡೋದಿಲ್ಲ. ಅವರು ಚಳವಳಿ ನಿರಂತರ. ಈಗ ಉಸ್ತುವಾರಿ ಮಂತ್ರಿ ಹೇಳ್ಬಿಟ್ಟು ಹೋಗಿರ್ಬೋದು, ಅಕಸ್ಮಾತ್ ನೀರು ಹೋಗ್ತಿದ್ರೆ ನಾವು ರಸ್ತೆಗೆ ಇಳಿದ ಗ್ಯಾರಂಟಿ. ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿದ ದಿವಸ ಯಾವ ರೀತಿ ನೀರನ್ನು ಕಾಲುವೆಗೆ ಬೆಳೆಗೆ ಅದು ಕಟ್ ನೀರು ಕೊಡಬೇಕಾ, ಕರೆಬೆಳೆಗೆ ಕೊಡಬೇಕಾ, ಕೃಷಿಗೆ ಕೊಡಬೇಕಾ, ಇದಕ್ಕೆ ಅವತ್ತು ನಾನು ಎಲ್ಲ ಮಾಹಿತಿಯನ್ನು ತಗೊಂಡು ಅವತ್ತು ಅನೌನ್ಸ್ ಮಾಡ್ತೀನಿ. ಸಂಘ ನೋಂದಣಿ ಮಾಡುವ ಅವಶ್ಯಕತೆ ಇಲ್ಲ, RSS ರಿಜಿಸ್ಟ್ರೇಷನ್ ಆಗಿರಲಿಲ್ಲ, ಮುಂದೆಯೂ ಆಗಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಹೇಳಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರೇ, ಎಲ್ಲದಕ್ಕೂ ನೋಂದಣಿ ಮಾನದಂಡ ಅಲ್ಲ, ನಿಮ್ಮ ಕುಟುಂಬ ಆಗ ಕಲಬುರಗಿಗೆ ಓಡಿ ಬಂತು, ಆಗ ನಿಮ್ಮ ಪರವಾಗಿ ರಜಾಕರ ವಿರುದ್ಧ ನಿಂತಿದ್ದು RSS ಅಂತಲೂ BL ಸಂತೋಷ್ ಹೇಳಿದ್ರು. ಇನ್ನು BL ಸಂತೋಷ್ ಮಾತಿಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ನಮ್ಮದು ಬಿಡಿ, ಇವರು ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ RSSನವರು ಪಾಲ್ಗೊಂಡಿದ್ದಾರೆ ಅಂತ ಪ್ರಶ್ನಿಸಿದ್ರು. ಒಂದು 5 ಜನ RSS ನಾಯಕರ ಹೆಸರನ್ನ ಹೇಳಲಿ ಅಂತಲೂ ಸವಾಲ್ ಹಾಕಿದ್ದಾರೆ. ಇವತ್ತು ಸರ್ಕಾರದ ರಿಜಿಸ್ಟರ್ ಮಾಡಿಕೊಂಡಿರ್ತಕ್ಕಂಥ ಸಂಸ್ಥೆಗಳ ಆರ್ಥಿಕ ಅವ್ಯವಹಾರದಲ್ಲಿ ಮುಳುಗಿ ಜೈಲನ್ನ ಸೇರ್ತಾ ಇರುವಂತ ಜಾಗಗಳಲ್ಲಿ ಕಳೆದ 3 ವರ್ಷಗಳಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳದೆ ತನ್ನನ್ನ ಕೋಟ್ಯಂತರ ಜನರ ವಿಶ್ವಾಸವನ್ನು ಸಂಪಾದಿಸಿ ದೇಶ ಸೇವೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಭಜನೆಯ ಸಂದರ್ಭದಲ್ಲೂ ಹಿಂದೂಗಳಿಗೆ ಬಂದಿತ್ತು. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ ರಿಜಿಸ್ಟ್ರೇಷನ್ ಜಗತ್ತಿಗೊಂದು ಮಾಪದಂಡ ಅಲ್ಲ, ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರು ಅವ್ಯವಹಾರ ಮಾಡ್ತಾ ಇದಾರೆ. ಅದರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿರ್ತಕ್ಕಂಥ ಸಾವಿರಾರು ಜನರ ರೀತಿಯಲ್ಲಿ ಕೋಟ್ಯಾಂತರ ಜನರ ನಂಬಿಕೆಯ ಜೊತೆಗೆ ಇವತ್ತು ಕೆಲಸ ಮಾಡ್ತಾ ಇದೆ, ನಂಬಿಕೆಯ ಜೊತೆಗೆ ಕೆಲಸ ಮಾಡ್ತಾ ಇದೆ ಅಂತಾರೆ. ಅವರೇನೋ ಹೇಳಿದಾರೆ ಅಂತ ನಿನ್ನೆ, ಖರ್ಗೆ ಕುಟುಂಬದವರು ಬೀದರಿಂದ ಕಲಬುರಗಿಗೆ ಓಡಿ ಬಂದಾಗ RSS ಅವರು ಅವರಿಗೆ ರಕ್ಷಣೆ ಮಾಡಿದ್ದು ಅಂತ. RSSಗೆ ಇಷ್ಟೇ ಪ್ರಶ್ನೆ ನಂದು, ಯಾವ ಸ್ವಾತಂತ್ರ್ಯ ಹೋರಾಟದಲ್ಲಿ ತಾವು ನೀವು ಪಾಲ್ಗೊಂಡಿದ್ರಿ, ಭಾಗವಹಿಸಿದ್ರಿ ಅಂತ ನಮಗೆ ಹೇಳ್ಬಿಡಿ, ಅಧಿಕೃತವಾಗಿ ಹೇಳ್ಬಿಡ್ರಿ. RSSನವರು ಸರ್ಕಾರ ಮತ್ತು ಸಂವಿಧಾನಕ್ಕಿಂತ ದೊಡ್ಡವರಲ್ಲ, ಹೀಗಾಗಿ ನೋಂದಣಿ ಮಾಡಿ ಕಾರ್ಯಚಟುವಟಿಕೆ ಮಾಡಲಿ ಅಂತ ಸಚಿವ ಬಾಲಕೃಷ್ಣ ಹೇಳಿದ್ದಾರೆ. ಏನೋ ಒಂದು ಸಣ್ಣ ನಾಯಿ ಸಾಕುವುದಕ್ಕೂ ನೋಂದಣಿ ಮಾಡಿಸಬೇಕಿದೆ, ಆದರೆ RSSನವರು ಯಾಕೆ ನೋಂದಣಿ ಮಾಡಿಸಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿ ನಡೆಸಿದ್ದಾರೆ. ನಾಳೆ ಏನಾದ್ರು RSS ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅವರೇನು ಸರ್ಕಾರಕ್ಕಿಂತ ಸಂವಿಧಾನಕ್ಕಿಂತ ದೊಡ್ಡವರೇನಲ್ಲ, ಅವರು ಎಲ್ಲರೂ ಜವಾಬ್ದಾರಿ ಫಿಕ್ಸ್ ಆಗಬೇಕು. ಅದೇ ರೀತಿ RSSನವರು ಕೂಡ ನೋಂದಣಿ ಮಾಡಿಕೊಂಡು ಅವ್ರು ಕಾರ್ಯಚಟುವಟಿಕೆ ಮಾಡಲಿ. ಯಾಕಂದರೆ ನೋಡಿ, ಈಗ ಹೊರ ಪ್ರಪಂಚದಿಂದನೂ ಕೂಡ ಹೊರದೇಶಗಳಿಂದನೂ ಕೂಡ ಹಣ ಬರ್ತಕ್ಕಂಥ ವಾತಾವರಣ ಇದೆ RSSನಲ್ಲಿ. ನಾಳೆ ಯಾರು ಲೆಕ್ಕ ಪಕ್ಕ ಕೇಳಬೇಕು ಅಂದಾಗ ಅವೆಲ್ಲ ಬೇಕಲ್ವಾ? BBMP ಒಳಗೆ ಒಂದು ನಾಯಿ ಸಾಕಿದ್ರೆ ಅದಕ್ಕೆ ನೋಂದಣಿ ತೊಗೋಬೇಕು, ಅದಕ್ಕೊಂದು ಟ್ಯಾಗ್ ಕಟ್ಟಬೇಕು. ಒಂದು ಪಾನ್ ಶಾಪ್ ಮಾಡ್ಬೇಕಂತಂದ್ರೆ ಅದನ್ನು ನೋಂದಣಿ ತೊಗೋಬೇಕು. ಒಂದು ಸಣ್ಣ ಅಂಗಡಿ ಪ್ರಾರಂಭ ಮಾಡ್ಬೇಕಾದ್ರೆ ನೋಂದಣಿ ತೊಗೋಬೇಕು. ಇದನ್ನ ಯಾಕೆ ತೊಗೊಳಂಗಿಲ್ಲ? ಈ ದೇಶದ ಪ್ರಜೆಗಳಲ್ಲ ನೋರು. 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ದೇಶದಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ದೆಹಲಿಯ ಕೆಂಪುಕೋಟೆ ಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಧ್ವಜಾರೋಹಣವನ್ನ ನೆರವೇರಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯಾತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಧ್ವಜಾರೋಹಣದ ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ, ವಿಕಸಿತ ಭಾರತಕ್ಕಾಗಿ ಸಪ್ತಧಾರೆ ಮಿಷನ್ ಘೋಷಣೆ ಮಾಡಿದರು. ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವುದು, ಕೃಷಿ ಮತ್ತು ಆಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸುವುದು, ತಾಂತ್ರಿಕತೆ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ, ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ ಭಾರತಕ್ಕೆ ಹೆಚ್ಚಿನ ಒತ್ತು ನೀಡುವುದು, ಹಸಿರು ಆರ್ಥಿಕತೆಗಾಗಿ ಹೆಚ್ಚೆಚ್ಚು ಆದ್ಯತೆಯನ್ನ ನೀಡುವುದು, ಮೂಲಸೌಕರ್ಯ ಯೋಜನೆಗಳಿಗೆ ವೇಗ ನೀಡುವುದು, ಭಾರತದ ಶ್ರೀಮಂತ ಸಂಸ್ಕೃತಿ ಗೌರವವನ್ನ ಹೆಚ್ಚಿಸುವುದು. ಇನ್ನು ಯುವಕರ ಮನ ಗೆಲ್ಲೋದಕ್ಕೆ ಪ್ರಧಾನಿ ಮೋದಿ 6 ಮಹತ್ವದ ಘೋಷಣೆಗಳನ್ನ ಮಾಡಿದ್ದಾರೆ. 1 ಕೋಟಿ ಯುವಕರನ್ನ ಉದ್ಯೋಗ ಸಜ್ಜಿತರನ್ನಾಗಿ ಮಾಡೋದಕ್ಕೆ AI ತರಬೇತಿ ಹಾಗೂ ಪ್ರತಿಭಾನ್ವಿತರನ್ನ ಉತ್ತೇಜಿಸೋದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಕೋಚಿಂಗ್ ನೀಡುವುದಾಗಿ ಘೋಷಿಸಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಪ್ರತಿಭಾ ಶೋಧನೆ, ಅಣುಶಕ್ತಿ ಮತ್ತು ಹಸಿರು ಇಂಧನ ವಿಸ್ತರಣೆ ಮಾಡೋದಾಗಿ ಮೋದಿ ಘೋಷಿಸಿದ್ದಾರೆ.
ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡಿದ ಮೋದಿ ವಿರೋಧಿಗಳಿಗೆ ತಿರುಗೇಟನ್ನ ನೀಡಿದ್ರು. ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದ ವೇಳೆ ಕೆಲವರು ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತ ಹೇಳಿ ಹೆದರಿಸ್ತಾ ಇದ್ರು, ಜನರನ್ನ ಭಯಗೊಳಿಸ್ತಾ ಇದ್ರು ಅಂತ ಕಿಡಿಕಾರಿದ್ರು. वेस्ट एशिया का क्राइसिस आया, पेट्रोल पंप पे पेट्रोल नहीं मिलेगा, गैस नहीं मिलेगा, डीजल नहीं मिलेगा, फर्टिलाइजर नहीं मिलेगा, सारी दुनिया भर की अफवाहें फैला करके भारत के लोगों को भयभीत करने का, डराने का, चिंता के अंदर डुबो देने का कुछ लोगों को आनंद आ रहा था, लेकिन देश ने देख लिया। ನಾವು ದೇಶದಲ್ಲಿ ಶಸ್ತ್ರಧಾರಿ ನಕ್ಸಲರನ್ನ ಅಂತ್ಯಗೊಳಿಸಿದ್ದೇವೆ. ಆದರೆ ಬುದ್ಧಿಜೀವಿ ನಕ್ಸಲರು ಅವಕಾಶಕ್ಕೆ ಕಾಯುತ್ತಿದ್ದಾರೆ, ಹಿಂಸೆ ಅರಾಜಕತೆಯ ದಾರಿಯನ್ನ ಹುಡುಕುತ್ತಿದ್ದಾರೆ ಅಂತ ಪರೋಕ್ಷವಾಗಿ ಪ್ರಧಾನಿ ಮೋದಿ ತಮ್ಮ ವಿರೋಧಿಗಳ ವಿರುದ್ಧ ಗುಡುಗಿದರು. जंगलों में हमें हथियारी नक्सलों का खात्मा बुलाने में, उस संकट से देश को मुक्त कराने में सफलता मिली है, लेकिन हथियारी नक्सल तो गए, लेकिन दिमागी नक्सल, ये दिमागी नक्सल मौके की तलाश में है, हिंसा अराजकता के वो रास्ते खोज रहे हैं, समाज को गलत राह पर घसीटने के लिए भांति भांति के दांव कर रहे हैं। इन दिमागी नक्सलियों को पहचानना होगा, इन दिमागी नक्सलियों को आइसोलेट करना होगा और राष्ट्र को विकसित राष्ट्र बनाने की मुख्य धारा की ओर देश की युवा पीढ़ी को जोड़ना होगा। ಇನ್ನು ಸತತ 2ನೇ ವರ್ಷ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು. 2024ರ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಧ್ವಜಾರೋಹಣ ಮಾಡಿದರು. ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಿ ತೆರೆದ ವಾಹನದಲ್ಲಿ ನಿಂತು ಗೌರವ ವಂದನೆ ಸ್ವೀಕರಿಸಿದರು. ಬಳಿಕ ಭಾಷಣ ಮಾಡಿದ ಸಿಎಂ ಅಧಿಕಾರಕ್ಕೇರಿದ ಮೊದಲ ದಿನವೇ ತೆಗೆದುಕೊಂಡ ದಿಟ್ಟ ನಿರ್ಧಾರಗಳನ್ನು ಪ್ರಸ್ತಾಪಿಸಿದರು. ನಾನು ಮುಖ್ಯಮಂತ್ರಿಯಾಗಿ 2 ತಿಂಗಳಿನಲ್ಲಿ ಜನಸ್ನೇಹಿ ಮತ್ತು ಜನ ಆಡಳಿತ ನಡೆಸಲು ಈಗಾಗಲೇ ಅನೇಕ ಯೋಜನೆಗಳನ್ನು ಆರಂಭಿಸಿದ್ದೇನೆ. ಪಂಚಾಯಿತಿ ಮಟ್ಟದಲ್ಲಿ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆಗಳನ್ನು ಮತ್ತು ಸಮಸ್ಯೆಗಳನ್ನು ಆಲಿಸಲು ಹೊಸದಾಗಿ ಪ್ರತ್ಯೇಕ ಪ್ರಜಾಸೇವೆ ಇಲಾಖೆಯನ್ನು ಕೂಡ ಈಗಾಗಲೇ ನಾನು ಸ್ಥಾಪನೆಯನ್ನು ಮಾಡಿದ್ದು ತಮಗೆಲ್ಲ ಈಗಾಗಲೇ ತಿಳಿದಿರಬಹುದು. ಶಾಲಾ ಕಾಲೇಜು ಗುಣಮಟ್ಟ ಹೆಚ್ಚಿಸುವುದು ಬಹಳ ಮುಖ್ಯ. ರಾಜ್ಯದ ಶಾಲೆ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಅವಕಾಶವನ್ನು ಈಗಾಗಲೇ ನೀಡಲಾಗಿದೆ. 6 ಲಕ್ಷಕ್ಕೂ ಹೆಚ್ಚು ಉಚಿತ ಬಸ್ ಪಾಸ್ಗಳನ್ನು ಈಗಾಗಲೇ ವಿವರಿಸಿದ್ದೇನೆ. ನಾನು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನ ನಾನು ನನ್ನ ಸಂಪುಟದ ಸಹೋದ್ಯೋಗಿಗಳು ಈ ದಿಟ್ಟವಾದಂತಹ ಕಾರ್ಯಕ್ರಮವನ್ನು ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಇನ್ನು ವಿಧಾನಸೌಧದ ಮುಂಭಾಗ ಫ್ರೀಡಂ ಹಬ್ಬದ ರಂಗು ಮುಗಿಲು ಮುಟ್ಟಿತ್ತು. ಫ್ರೀಡಂ ಪರೇಡ್ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರ ಸ್ತಬ್ಧ ಚಿತ್ರಗಳನ್ನೊಳಗೊಂಡ ಫ್ರೀಡಂ ಪರೇಡ್ ರಾಣಿ ಅಬಕ್ಕ, ಅಂಬೇಡ್ಕರ್, ಗಾಂಧೀಜಿ ವೇಷಧಾರಿಗಳ ಅಣಕು ಪ್ರದರ್ಶನ ಗಮನ ಸೆಳೀತು. ಇಲ್ಲಿ ಕಾಣಿಸ್ತಾ ಇರಂಗೆ ಫ್ರೀಡಂ ವಾಲ್ ಅಂತ ಇದೆ. ಅಲ್ಲಿ ಸ್ವಾತಂತ್ರ್ಯ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಸ್ವಾತಂತ್ರ್ಯ ಅಂದ್ರೆ ನಿಮ್ಗೆಲ್ರಿಗೂ ಏನು ಅಂತ ಬರ್ದ್ಬಿಟ್ಟು ಹೋಗ್ಬೋದು. ಈಗಿನ ಜನರೇಷನ್ ಕೂಡ and then patriotism ಕೂಡ ಆಚೆ ಬರುತ್ತೆ. So it's a wonderful opportunity for all of us and we are really enjoying it. ವಿಪಕ್ಷ ನಾಯಕ ಆರ್ ಅಶೋಕ್ ಗ್ಯಾರಂಟಿ ಯೋಜನೆಗಳಲ್ಲಿ ಗೋಲ್ಮಾಲ್ ನಡೆದಿರೋ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿರುವ ಆರ್ ಅಶೋಕ್ ಸಿಎಂ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಗೊಂದಲ ಮೂಡಿಸುವ ಅಂಕಿಅಂಶ ನೀಡಿದ್ದಾರೆ. ಸರ್ಕಾರದ ಬಳಿ ಇರುವ ಯಾವುದೇ ಅಂಕಿಅಂಶ ಹೊಂದಾಣಿಕೆ ಆಗ್ತಿಲ್ಲ ಅಂದಿದ್ದಾರೆ. ಸಿಎಂ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಶಕ್ತಿ ಯೋಜನೆ ಕುರಿತು ಮಾಡಿದ ಭಾಷಣ ಮತ್ತು ಈ ಹಿಂದೆ ಸಿಎಂ ಎಕ್ಸ್ ಖಾತೆಯಿಂದ ಶಕ್ತಿ ಯೋಜನೆ ಬಗ್ಗೆ ನೀಡಿದ ಮಾಹಿತಿ ತಾಳೆ ಹಾಕಿದರೆ 5 ರಿಂದ 6 ಸಾವಿರ ಕೋಟಿ ರೂಪಾಯಿ ವ್ಯತ್ಯಾಸ ಬರುತ್ತದೆ. ಆಗ ಹೆಚ್ಚಿದ್ದ ಖರ್ಚು ಈಗ ದಿಢೀರನೆ ಕಡಿಮೆಯಾಗಿದ್ದು ಹೇಗೆ? ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ 5,000 ಕೋಟಿ ಹಣವನ್ನ ಇನ್ನೂ ನೀಡಿಲ್ಲ. ಇದನ್ನು ನೀಡಲಾಗಿದೆಯೇ ಎಂಬ ಬಗ್ಗೆ ಸರ್ಕಾರದಿಂದ ಇನ್ನೂ ಉತ್ತರ ಸಿಕ್ಕಿಲ್ಲ. ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಸಿಎಂ 1.28 ಕೋಟಿ ಮಹಿಳಾ ಫಲಾನುಭವಿಗಳಿದ್ದು ಇದುವರೆಗೂ 76,908 ಕೋಟಿಗೂ ಹೆಚ್ಚು ಮೊತ್ತ ನೀಡಿರುವುದಾಗಿ ಹೇಳಿದ್ದಾರೆ. ಆದರೆ ಸರ್ಕಾರ 3 ವರ್ಷ ಪೂರೈಸಿದ ಸಮಯದಲ್ಲಿ ಮೇ 26ರಂದು ಪೋಸ್ಟ್ನಲ್ಲಿ 1.24 ಕೋಟಿ ಫಲಾನುಭವಿಗಳಿಗೆ 74,216 ಕೋಟಿ ಪಾವತಿ ಅಂತ ಮಾಹಿತಿ ನೀಡಿದೆ.
ದಿನೇಶ್ ಗೂಳಿಗೌಡ ಬಿಡುಗಡೆ ಮಾಡಿರುವ ಅಂಕಿ ಅಂಶಗಳಿಂದ ಮತ್ತಷ್ಟು ಗೊಂದಲವಾಗಿದೆ. ಈ ಸಮಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಅಡಿ 31 ಕಂತುಗಳಲ್ಲಿ 1.24 ಕೋಟಿ ಮಹಿಳೆಯರಿಗೆ 74,650 ಕೋಟಿ ರೂಪಾಯಿ ನೀಡಲಾಗಿದೆ. ಅಂದರೆ ಮೇ ತಿಂಗಳಿನಿಂದ ಈವರೆಗೆ 4 ಲಕ್ಷ ಫಲಾನುಭವಿಗಳು ಹೆಚ್ಚಾಗಿದ್ದಾರೆ. ಅಂಕಿ ಅಂಶಗಳಲ್ಲಿ ಇಷ್ಟೊಂದು ವ್ಯತ್ಯಾಸ ಏಕಿದೆ ಎಂದು ಸಿಎಂ ಹೇಳಬೇಕಿದೆ. ಆದ್ದರಿಂದ ಗ್ಯಾರಂಟಿಯ ಎಲ್ಲ ಯೋಜನೆಗಳ ಅಂಕಿ ಅಂಶಗಳ ಬಗ್ಗೆ ಸರ್ಕಾರ ನಿಖರ ಮಾಹಿತಿ ಸದನಕ್ಕೆ ನೀಡಬೇಕು. ಈ ಗೊಂದಲ ನಿವಾರಿಸಲು ಶ್ವೇತಪತ್ರ ಹೊರಡಿಸಬೇಕು. ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಬೆನ್ನಲ್ಲೇ ಜೈಲಿನ ವ್ಯವಸ್ಥೆ ಕಂಪ್ಲೀಟ್ ಆಗಿ ಬದಲಾಗಿದೆ. ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಪವಿತ್ರ ಗೌಡಳನ್ನ 16 ಜನರಿರುವ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಪ್ರದೋಷ್ ಸೆಲ್ನಲ್ಲಿ ಹೆಚ್ಚಿನ ಭದ್ರತೆ ಮತ್ತು ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ದರ್ಶನ್ ಇರುವ ಸೆಲ್ನಲ್ಲಿ ಈಗ 5 ಇದ್ದಾರೆ. ಪ್ರಜ್ವಲ್ ರೇವಣ್ಣನನ್ನ 22 ಜನರು ಇರುವ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಅಲೋಕ್ ಕುಮಾರ್ ಸೂಚನೆ ಮೇರೆಗೆ ಸಿಬ್ಬಂದಿ ಮಾನಿಟರಿಂಗ್ ಮಾಡ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಗಣಪತಿ ಕಟ್ಟೆ ಬಳಿ ಸೋಮಾವತಿ ನದಿಗೆ ಪ್ರವಾಸಿಗರ ಕಾರು ಬಿದ್ದಿದೆ. ರಸ್ತೆ ಪಕ್ಕದಲ್ಲಿ ತಡೆಗೋಡೆ ಇಲ್ಲದ ಕಾರಣ ಕಾರು ನದಿಗೆ ನುಗ್ಗಿದೆ. ಈ ವೇಳೆ ಕಾರ್ನಲ್ಲಿದ್ದ ಬೆಂಗಳೂರು ಮೂಲದ ದಂಪತಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರು ನದಿಗೆ ಬೀಳುತ್ತಿದ್ದಂತೆ ಸ್ಥಳೀಯರು ದಂಪತಿಯನ್ನ ರಕ್ಷಿಸಿದ್ದಾರೆ. ಗದಗದಲ್ಲಿ ಅಸ್ವಸ್ಥೆ ಮೇಲೆ ಅತ್ಯಾಚಾರ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅಸ್ವಸ್ಥೆ ಮೇಲೆ ಅತ್ಯಾಚಾರ ಎಸಗಿದ್ದು ಒಬ್ಬರಲ್ಲ, ಬದಲಿಗೆ 4 ಅನ್ನೋದು ಗೊತ್ತಾಗಿದೆ. ಇನ್ನು ಪ್ರಕರಣ ಮುಚ್ಚಿ ಹಾಕಲು ಆರ್ಎಂಪಿ ವೈದ್ಯ, ನರ್ಸ್ ಹಾಗೂ ಇತರರು ಸೇರಿ ಯುವತಿಗೆ ಮಾತ್ರೆ ನೀಡಿ ಬಲವಂತವಾಗಿ ಗರ್ಭಪಾತ ಮಾಡಿಸಿದ್ದಾರೆ. ಪ್ರಕರಣ ಸಂಬಂಧ ಒಟ್ಟು 7 ಜನರನ್ನ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ತೆಹ್ರಿಕ್ ಎ ತಾಲಿಬಾನ ಪಾಕಿಸ್ತಾನ ಸಂಘಟನೆಯ ಶಂಕಿತ ಉಗ್ರ ಆಸ್ಫುಲ್ಲಾ ಮಲಿಕ್ನನ್ನ ಹೆಬ್ಬಗೋಡಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಆಸ್ಫುಲ್ಲಾ ಟಿಟಿಪಿ ಸಂಘಟನೆ ಸದಸ್ಯ ಇಮ್ರಾನ್ ಅಹಿಂದರ್ ಜೊತೆ ಸಂಪರ್ಕದಲ್ಲಿದ್ದ. ಈತ ಪಾಕಿಸ್ತಾನ ಮತ್ತು ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆಸಲು ಸಂಚು ರೂಪಿಸಿದ್ದ ಎನ್ನಲಾಗಿದೆ. ದೇಶಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಎಚ್ಎಂಟಿ ಸಂಸ್ಥೆಯು ವಿಶೇಷ ಸ್ವಾತಂತ್ರ್ಯೋತ್ಸವದ ದಿನದ ಕೈಗಡಿಯಾರವನ್ನ ಹೊರತಂದಿದೆ. ಈ ಕೈಗಡಿಯಾರವನ್ನ ಖರೀದಿಸಲು ಸಾರ್ವಜನಿಕರು ಮುಗಿಬಿದ್ದಿದ್ದು, ಬೆಂಗಳೂರಿನ ಜಾಲಹಳ್ಳಿಯ ಎಚ್ಎಂಟಿ ಕಚೇರಿ ಬಳಿ ಸುಮಾರು 2 ಕಿಲೋಮೀಟರ್ಗೂ ಹೆಚ್ಚು ದೂರದವರೆಗೆ ಸರತಿ ಸಾಲಿನಲ್ಲಿ ನಿಂತಿದ್ರು.